ತಾಲೂಕಿನಿಂದ ಮರಳಿ ಗ್ರಾಮದಲ್ಲಿ ಇಫ್ತಾರ್ ಕೂಟ ಆಯೋಜನೆ. ಇಫ್ತಾರ್ ಕೂಟ ಎಂಬುದು ಒಂದು ಧಾರ್ಮಿಕ ಸಾಮರಸ್ಯ ಮತ್ತು ಸಾಮಾಜಿಕ ಸೌಹಾರ್ದತೆಯ ಒಳ್ಳೆಯ ಸಂಕೇತವಾಗಿದೆ. ಉಡುಚಪ್ಪ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದಲ್ಲಿ ಇಸ್ಲಾಂ ಧರ್ಮದ ಪವಿತ್ರ ತಿಂಗಳಾದ ರಂಜಾನ್ ಸಂದರ್ಭದಲ್ಲಿ ದಲಿತ ಸೇನೆ ಸಂಘಟನೆಯ ವತಿಯಿಂದ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟವನ್ನು ಆಯೋಜಿಸಿರುವುದು ಧಾರ್ಮಿಕ ಸಾಮರಸ್ಯ ಮತ್ತು ಸಾಮಾಜಿಕ ಸೌಹಾರ್ದತೆಯ ಒಳ್ಳೆಯ ಸಂಕೇತವಾಗಿದೆ ಎಂದು ಹೇಳಿದರು. ಅದೇ ರೀತಿಯಾಗಿ ಗಂಗಾವತಿ ತಾಲೂಕು ಅಧ್ಯಕ್ಷರಾಗಿ ಮೌಲಾಲಿ ಕೆ ಮರಳಿ ಮಾತನಾಡಿ, ಇಫ್ತಾರ್ ಕೂಟವು ಉಪವಾಸ ಮುರಿಯುವ ಪವಿತ್ರ ಕ್ಷಣವಾಗಿದ್ದು, ಇದು ಸಹೋದರತ್ವ, ಮಾನವೀಯತೆ ಮತ್ತು ಪರಸ್ಪರ ಗೌರವವನ್ನು ಬಲಪಡಿಸುತ್ತದೆ. ಈ ಕಾರ್ಯಕ್ರಮದ ಮೂಲಕ ಎಲ್ಲ ಸಮುದಾಯಗಳ ಮಧ್ಯೆ ಏಕತೆ, ಪ್ರೀತಿ ಮತ್ತು ಶಾಂತಿಯ ಸಂದೇಶವನ್ನು ಸಾರಲಾಗಿದೆ. ದಲಿತ ಸೇನೆ ಸಂಘಟನೆಯ ಈ ಹೆಜ್ಜೆ ಸಮಾಜದಲ್ಲಿ ಸಾಮರಸ್ಯದ ವಾತಾವರಣ ನಿರ್ಮಿಸಲು ಮಹತ್ವದ ಪಾತ್ರ ವಹಿಸುತ್ತದೆ. ಧರ್ಮ ಭಿನ್ನವಾಗಿದ್ದರೂ ನಮ್ಮೆಲ್ಲರ ಉದ್ದೇಶ ಒಂದೇ, ಶಾಂತಿ, ಪ್ರಗತಿ ಮತ್ತು ಸಹಬಾಳ್ವೆ. ಈ ರೀತಿಯ ಕಾರ್ಯಕ್ರಮಗಳು ಸಮಾಜದ ಒಗ್ಗಟ್ಟನ್ನು ಹೆಚ್ಚಿಸಿ ಪರಸ್ಪರ ವಿಶ್ವಾಸವನ್ನು ಗಟ್ಟಿಗೊಳಿಸುತ್ತವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮೌಲಾ ಸಾಬ್ ನದಾಫ್ ಮತ್ತು ರಮೇಶ್ ನಾಯಕ್, ಮೌಲಾ ಸಾಬ್ ಹುಸೇನ್ ಸಾಬ್, ರಮೇಶ್ ತಳವಾರ್, ಮೌನೇಶ್ ಪಟೇಲ್, ಸುರೇಶ್, ಕೃಷ್ಣ, ರಾಜು, ಶಿವು, ಹುಸೇನ್ ಪತಾ, ರಫಿ, ರಾಜಾ ಸಾಬ್, ಸಮೀರ್, ಶಬೀರ್ ಸೇರಿದಂತೆ ಮುಸ್ಲಿಂ ಮುಖಂಡರು ಹಾಗೂ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷರು ಉಪಸ್ಥಿತರಿದ್ದರು. ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಈ ಒಂದು ರಂಜಾನ್ ಇಫ್ತಾರ್ ಕೂಟ ಅಂತ ಹೇಳಿ ನಮ್ಮ ದಲಿತ ಕಡೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದರಿಂದ ಆದೇಶದಲ್ಲಿ ನಮ್ಮ ಈ ಒಂದು ಮುಸಲ್ಮಾನ್ ಬಾಂಧವರಿಗೆ ಈ ಒಂದು ತಿಂಗಳು ಪವಿತ್ರವಾದ ತಿಂಗಳು. ನಮ್ಮ ಇಸ್ಲಾಂ ಧರ್ಮದಲ್ಲಿಯೇ ನಮ್ಮ 100ನೇ ಪ್ರವಾದಿಯಾಗಿರ್ತಕ್ಕಂಥ ನಮ್ಮ ಮೊಹಮ್ಮದ್ ಪೈಗಂಬರವರ ಒಂದು ರಚಿತವಾದ ಇಸ್ಲಾಂ ಧರ್ಮದ ಒಂದು ಪವಿತ್ರವಾದ ಈ ಕುರಾನ್ನಲ್ಲಿ ಪವಿತ್ರ ಗ್ರಂಥದಲ್ಲಿ ಈ ತಿಂಗಳು ಅತ್ಯಂತ ಮಹತ್ವವಾದ ದಿನ. ಪೈಗಂಬರವರ ಜೀವನದಲ್ಲಿ ಮಹತ್ವವಾದ ದಿನ. ಸತ್ಯ, ಧರ್ಮ, ನ್ಯಾಯದ ಮುಖಾಂತರ 1971ರಲ್ಲಿ ಈ ಪ್ರಪಂಚವನ್ನೇ ಒಂದು ಸತ್ಯದ ನುಡಿಯತ್ತ ಕೊಂಡೊಯ್ಯಲಿಕ್ಕೆ ನಮ್ಮ ಮಹಾನ್ ಪ್ರವಾದಿಯಾಗಿ ಇಡೀ ಪ್ರಪಂಚನೇ ದಾರಿ ತಪ್ಪತಕ್ಕಂಥ ಒಂದು ಸಂದರ್ಭದಲ್ಲಿ ಅರಬ್ ಸಾಮ್ರಾಜ್ಯದ ಮೆಕ್ಕಾದಲ್ಲಿ ಕ್ರಿಸ್ತಶಕ 571ರಲ್ಲಿ ನಮ್ಮ ಪೈಗಂಬರವರು ಜನಿಸಿ ಇಡೀ ಮಾನವ ಕುಲವನ್ನೇ ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೊಂಡೊಯ್ತಾರೆ. ಅವರ ಸತ್ಯದ ನೇರ ನುಡಿಗಳು ಈ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರುದ್ಧ ಅಂದಿನ ದಿನಮಾನಗಳಲ್ಲಿ ಕ್ರಿಸ್ತಶಕದಲ್ಲಿಯೇ ಅವರು ಸಮಾಜವನ್ನು ಒಳ್ಳೆಯ ಉತ್ತಮ ರೀತಿಯಲ್ಲಿ ಬದುಕಲಿಕ್ಕೆ ದಾರಿಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಹಾನ್ ಪ್ರವಾದಿಗಳು. ನಮ್ಮ ಕೊನೆಯ ಪ್ರವಾದಿಯಾಗಿ
ಇಡೀ ಮಾನವ ಕುಲಕ್ಕೆ ಒಂದು ಅತ್ಯಂತ ಉತ್ತಮ ಜೀವನವನ್ನು ಸಾಗಿಸಲಿಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಅವರನ್ನು ನಾವು ಎಲ್ಲಿವರೆಗೂ ಈ ಮಾನವ ಜನಾಂಗ ಈ ಭೂಮಿ ಮೇಲೆ ಬದುಕಿರುತ್ತೋ ಅಲ್ಲಿವರೆಗೂ ನಾವು ಅವರನ್ನು ಸ್ಮರಿಸಲೇಬೇಕು. ಅಂಥ ದಿನದಲ್ಲಿ ಕುರಾನ್ನಲ್ಲಿ ಅವರಿಗೆ ಈ ಒಂದು ತಿಂಗಳು ಪವಿತ್ರವಾದ ತಿಂಗಳು. ಅವರ ರೀತಿಯಂತೆಯೇ ಈ ರೋಜಾ ಬಿಡುವ ಕಾರ್ಯಕ್ರಮ ಬಹಳ ಪವಿತ್ರವಾದಂತಹ ದಿನ. ಯಾಕಂದರೆ ಒಂದು ತಿಂಗಳ ಕಾಲ ನಮ್ಮ ಮುಸ್ಲಿಂ ಬಾಂಧವರು ಉಪವಾಸವನ್ನು ಕೈಗೊಂಡು ದೇವರ ಹತ್ತಿರ ಹೋಗುವಂತಹ ಈ ಒಂದು ತಿಂಗಳು ಬಹಳ ಉತ್ತಮವಾದ ದಿನ. ಅದರಲ್ಲೂ ಕೂಡ ಇದು ಮಹತ್ವದ ದಿನ. ಯಾಕಪ್ಪ ಅಂತಂದ್ರೆ ದಾನ ಧರ್ಮದ ಮೂಲಕ ದೇವರ ನಿಷ್ಠೆಯನ್ನು ವ್ಯಕ್ತಪಡಿಸುವಂತಹ ಈ ತಿಂಗಳು ಏನಿದೆಯಲ್ಲ, ಇದು ಬಹಳ ಅತ್ಯುತ್ತಮವಾದ ದಿನ. ಇದನ್ನು ಜಕಾತ್ ಮತ್ತು ಪಿತಾರ್ ಅಂತಂದೇಳಿ ಈ ದಾನ ಧರ್ಮದಲ್ಲಿ ಒಂದು ಶ್ರೇಷ್ಠವಾಗಿ ಹೇಳ್ತಾರೆ. ಅದೇ ಥರನಾಗಿ ತಾವೀರ್ ಅಂತಂದೇಳಿ ಸಾಯಂಕಾಲ ಮಸೀದಿಗಳಲ್ಲಿ ಒಂದು ಹಾಡುಗಳ ಮೂಲಕ ಭಜನೆಗಳ ಮೂಲಕ ದೇವರನ್ನು ಸ್ಮರಿಸುವಂತಹ ತಾವೀರನ್ನು ನಮ್ಮ ಮುಸ್ಲಿಂ ಬಾಂಧವರು ಮಾಡ್ತಾರೆ. ಅದರಲ್ಲಿ ಈ ಇಫ್ತಾರ್ ಕೂಟ ಎನ್ನುವುದು ಇದರಲ್ಲಿ ಶ್ರೇಷ್ಠವಾದ ದಿನ. ಇಫ್ತಾರ್ ಕೂಟ ಬೆಳಗಿನ ಸೂರ್ಯಾಸ್ತದಿಂದ ಹಿಡಿದು ಸಾಯಂಕಾಲ ಸೂರ್ಯಾಸ್ತದವರೆಗೂ ನಮ್ಮ ಮುಸ್ಲಿಂ ಬಾಂಧವರು ಉಪವಾಸವನ್ನು ಕೈಗೊಂಡು ಸರಿಯಾಗಿ ಸೂರ್ಯ ಮುಳುಗಿದ ನಂತರ ಈ ಒಂದು ಸ್ನೇಹಿತರು, ಮನೆಯವರು, ಬಂಧು ಬಳಗವರ ಜೊತೆ ಸೇರಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಇಫ್ತಾರ್ ಕೂಟವನ್ನು ಅವರು ರೋಜವನ್ನು ಬಿಡಿಸುವಂತಹ ದಿನ. ಹಾಗಾಗಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಪವಿತ್ರವಾದ ಈ ತಿಂಗಳು ಅವರ ಪಾಲಿಗೆ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಇದೇ ರೀತಿಯಾಗಿ ಇನ್ನೂ